ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ಇದು ಸಾಟರ್ಡೆ ಆಫ್ಟರ್ನೂನು ಲಂಚ್ ಎಲ್ಲ ಆದಮೇಲೆ ನಾನು ಏನಾದರೂ ಮಾಡೋಣ ತಿನ್ನೋದಕ್ಕೆ, ಸ್ವೀಟ್ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಮನೇಲಿ ಒಂಚೂರು ಗುಲಾಬ್ ಜಾಮೂನ್ ಪ್ಯಾಕೆಟ್ ಇತ್ತು. ಸೊ ಅದನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗುಲಾಬ್ ಜಾಮೂನ್ ಮಾಡೋಣ ಅಂತ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಗುಲಾಬ್ ಜಾಮೂನ್ ರೆಸಿಪಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗಂತೂ ಗುಲಾಬ್ ಜಾಮೂನ್ ಇಷ್ಟ ಆಗುತ್ತೆ, ಬಟ್ ಜಾಸ್ತಿ ಅಲ್ಲ, 1-2 ಸತಿ ತಿಂತೀನಿ ಅಷ್ಟೇ. ಯಾವುದಾದ್ರೂ ಲಿಮಿಟ್, ಯಾಕಂದರೆ ಇದರಲ್ಲಿ ಶುಗರು ಇರುತ್ತೆ ಅಲ್ವಾ, ಮತ್ತು ಟೇಸ್ಟ್ ಏನು ಚೆನ್ನಾಗಿರುತ್ತೆ, ಬಟ್ ಶುಗರ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. 1-2 ಸತಿ ತಿಂದರೆ ಸಾಕಾಗೋ ಥರ. ನೋಡಿ, ನಾನು ಚೆನ್ನಾಗಿ ಅದು ಗುಲಾಬ್ ಜಾಮೂನ್ ಪೌಡರ್ ಇರುತ್ತಲ್ಲ, ಒಂಚೂರು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಎಣ್ಣೆ ಹಾಕಿ ಇಟ್ಟಿದ್ದೆ. ಸೊ ಅದು ಚೆನ್ನಾಗಿ ನಾದ್ಕೊಂಡಿತ್ತು. ಆದಮೇಲೆ ಚಿಕ್ಕ ಚಿಕ್ಕದಾಗಿ ಮುದ್ದೆ ಥರ ಮಾಡಿಬಿಟ್ಟು ಉಂಡೆ ರೌಂಡಾಗಿ ಮಾಡಬೇಕು. ಎಲ್ಲಿ ಸೀಳಿರಬಾರ್ದು. ಸೊ ಆ ಥರ ಇರಬೇಕು. ಯಾಕಂದರೆ ಸೀಳಿದ್ರೆ ಎಲ್ಲನೂ ಬಿಟ್ಕೊಂಬಿಡುತ್ತೆ. ಎಣ್ಣೆ ಎಲ್ಲ ಹಾಕಿದ ತಕ್ಷಣ ಒಂಥರ ಆಗಿಬಿಡುತ್ತೆ. ಬಿಟ್ಕೊಳ್ಳಲ್ಲ, ಬಟ್ ಒಂಥರ ಆಗಿಬಿಡುತ್ತೆ. ರೌಂಡಾಗಿ ಶೇಪಲ್ಲಿದ್ರೇ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಗುಲಾಬ್ ಜಾಮೂನ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ. ನೀವು ಯಾವ ರೀತಿ ಮಾಡ್ತೀರಾ? ಗುಲಾಬ್ ಜಾಮೂನ್ ಅಂದರೆ ಆಲ್ವೇಸ್ಲಿ ಎಲ್ಲರೂ ಒಂದೇ ಥರನೇ ಮಾಡ್ತಾರೆ. ನಾನು ಶುಗರ್ ಸಿರಪ್ ಆ ಚಿಕ್ಕ ಚಿಕ್ಕ ಉಂಡೆ ಎಲ್ಲ ಮಾಡಿರ್ತೀವಲ್ವ, ಅದು ನಾನು ಸ್ವಲ್ಪನೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಐರನ್ ಕಡಾಯಿ. ಈ ಕಡಾಯಿ ಬಗ್ಗೆ ನಾನು ತುಂಬ ಸತಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಐರನ್ ಕಡಾಯಿಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದೇ ರೀತಿ ಹೆಲ್ತ್ಗೂ ಒಳ್ಳೆಯದು. ಸೊ ಹಾಗಾಗಿ ನನಗೆ ಐರನ್ ಕಡಾಯಿಯಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಣ್ಣು ಪಾತ್ರೆ ಎಲ್ಲ ಯೂಸ್ ಮಾಡೋದು ಇಷ್ಟ, ಬಟ್ ಮಣ್ಣು ಪಾತ್ರೆ ಎಲ್ಲ ಯೂಸ್ ಮಾಡೋಕ್ಕೆ ನನ್ನ ಹಸ್ಬೆಂಡ್ ಬಿಡಲ್ಲ. ಮತ್ತು ಇದು ನೋಡಿ, ಇದು ಐರನ್ ಕಡಾಯಿಯಲ್ಲಿ ಒಂಚೂರೇ ಸ್ವಲ್ಪ ಆಯಿಲ್ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೆ. ಯಾಕಂದರೆ ಆಯಿಲ್ ಜಾಸ್ತಿ ಆದರೆ ಅದನ್ನೇ ಯೂಸ್ಡ್ ಆಯಿಲ್ ಜಾಸ್ತಿ ಯೂಸ್ ಮಾಡಬೇಡ್ದಲ್ವ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಆಯಿಲ್ ಹಾಕಿದ್ದೆ. ಇದಕ್ಕೆ ಯಾವುದಾದ್ರೂ 1-2 ಸತಿಗೆ ಪಲ್ಯ ಮಾಡಿಕೊಂಡ್ರೆ ಹಾಕಿದ್ರೆ ಆಗುತ್ತೆ ಆಯಿಲು. ನೋಡ್ಬೋದು, ಆಯಿಲಲ್ಲಿ ಗುಲಾಬ್ ಜಾಮೂನ್ ಯಾವುದು ರೌಂಡಾಗಿ ಮಾಡಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕಿ ಚೆನ್ನಾಗಿ ಬ್ರೌನ್ಗಿಂತ ಒಂಚೂರು ಜಾಸ್ತಿ ಸ್ವಲ್ಪ ಕಲರ್ ಬಂದ್ರೇ ಚೆನ್ನಾಗಿರುತ್ತೆ. ಆದಮೇಲೆ ಇದು ಬಂದ್ಬಿಟ್ಟು ಸಕ್ಕರೆ ಪಾಕ. ಆ ಸಕ್ಕರೆ ಪಾಕನ ಒಂದು ಬೌಲ್ಗೆ ಹಾಕಿ ಇಡ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಗುಲಾಬ್ ಜಾಮೂನ್ ಎಲ್ಲ ಹುರಿದ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಹಂಗೆ ಬಿಸಿನೇ ಹಾಕ್ತಾಯಿದ್ದೆ, ಎಲ್ಲ ಬೇಗ ಇದು ಹರ್ಕೊಂಡ್ಬಿಡೋದು. ಬಟ್ ಒಳಗಡೆ ಎಲ್ಲ ಸಪ್ಪೆ ಇರ್ತಾಯಿತ್ತು. ಶುಗರ್ ಸಿರಪ್ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡನಲ್ಲ. ಸೊ ಈ ಥರ ಮಾಡಿ ನೋಡಿ. ಶುಗರ್ ಸಿರಪ್ ಒಳಗಡೆ ಎಲ್ಲನೂ ತುಂಬ ಅಬ್ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾವು ಒಂದೊಂದು ಒಂದೊಂದು ಬೈಟ್ ತಿಂತಾಯಿದ್ರೇನೂ ಒಂಥರ ಜ್ಯೂಸಿಯಾಗಿ ಬಾಯಲ್ಲೆಲ್ಲ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಸೊ ಹಾಗಾಗಿ ಇದು ಆಯಿಲಲ್ಲಿ ಫುಲ್ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ನೋಡಿ ಯಾವ ರೀತಿ ಇತ್ತು. ನಾನು ಸ್ವಲ್ಪನೇ ಮಾಡಿದ್ದು. ನೋಡಿ, ಫುಲ್ಲು ರೌಂಡ್ ಶೇಪಲ್ಲಿ ಮಾಡಿದ್ರೆ ಈ ಥರ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ. ಸೊ ಯಾರಾದರೂ ಮಾಡಬೇಕಾದ್ರೆ ಫುಲ್ ಒಂಚೂರು ಸೀಳು ಬಿಡ್ದಿರ ಮಾಡಿ ಆದ್ರೇ ಚೆನ್ನಾಗಿರುತ್ತೆ. ಆದಮೇಲೆ ಒಂದು ಸ್ವಲ್ಪ ತಣ್ಣ ಆದಮೇಲೆ ನಾನು ಗುಲಾಬ್ ಜಾಮೂನ್ ಯಾವುದಾದ್ರೂ ಹುರಿದಿಟ್ಕೊಂಡಿದ್ದೀನೋ ಅದನ್ನು ಒಂಚೂರು ತಣ್ಣ ಆಗಿತ್ತು, ಎರಡನ್ನೂ ಸೇರಿಸಿ ಹಾಕಿ ಇಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಒಮ್ಮೆ. ಯಾವ ರೀತಿ ನಾನು ಈ ರೀತಿ ಮಾಡ್ತೀನಿ, ನೀವು ಮಾಡ್ಕೊಂಡು ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ಯಾವಾಗಾದರೂ ಏನಾದರೂ ತಿನ್ನಬೇಕು ಸ್ವೀಟ್ ಅಂದರೆ ಇದು ಈಸಿನೂ ಇರುತ್ತೆ ರೆಸಿಪಿ, ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಹೇಗೆ ಅನ್ನಿಸ್ತಾ ಇದೆ ಈ ವಿಡಿಯೋ, ಗುಲಾಬ್ ಜಾಮೂನ್ ವಿಡಿಯೋ? ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.